ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ PFಗೆ KYCನ ಯಾವ ರೀತಿ ಮಾಡೋದು ಹೇಗೆ, ಲಿಂಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. UN ನಂಬರ್ ಮೆಂಬರ್ ಹೋಮ್ ಅಂತ ಹಾಕೋದು ಕೂಡ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ನಿಮ್ಮ UN ನಂಬರ್ ಏನಿರುತ್ತಲ್ವ UN ನಂಬರ್ ಹಾಕೋಬೇಕಾಗುತ್ತೆ ಮತ್ತು ಪಾಸ್ವರ್ಡ್ನ ಹಾಕೋಬೇಕಾಗುತ್ತೆ. ಇದನ್ನು ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ಲಾಸ್ಟ್ ಮಿನಿ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟು ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕ್ಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ಇದೆಯಲ್ಲ, ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಪಾಸ್ವರ್ಡು UN ನಂಬರು ಎಲ್ಲ ಹಾಕ್ಬಿಟ್ಟು ಸೈನ್ ಇನ್ ಕೊಟ್ಟಿದ ತಕ್ಷಣ ನಿಮಗೆ ರಿಜಿಸ್ಟರ್ ಆಗಿರುತ್ತಲ್ಲ ಮೊಬೈಲ್ ನಂಬರ್, ಆ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ 6 ನಂಬರ್ ಅಂತ OTP ಇರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ PF ಲಾಗಿನ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ಥರ ಲಾಗಿನ್ ಆಗಿ ಈ ಥರ ತೋರಿಸುತ್ತೆ. ಇಲ್ಲಿ ಮೆಂಬರ್ ಪ್ರೊಫೈಲ್ ಎಲ್ಲ ತೋರಿಸುತ್ತೆ. ಇಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಫೀಮೇಲ ಅಂತ ಪ್ರತಿಯೊಂದು ತೋರಿಸುತ್ತೆ. ಇಲ್ಲಿ ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಆಧಾರ್ ಕಾರ್ಡು ಲಿಂಕ್ ಆಗಿದೆ. ನಾವು ಯಾವಾಗ ಆ್ಯಕ್ಟಿವ್ ಮಾಡಿದ್ವಲ್ಲ ಆವಾಗೇ ಲಿಂಕ್ ಆಗಿದೆ. ಆ್ಯಕ್ಟಿವ್ ಮಾಡೋದು ಕೂಡ ವಿಡಿಯೋ ತೋರಿಸಿದ್ದೀನಿ. ಇಲ್ಲಿ ಪಾನು ಮತ್ತು ಬ್ಯಾಂಕ್ ಅಕೌಂಟು ನಾಟ್ ಅವೈಲಬಲ್ ಅಂತಿದೆ. ಅದನ್ನ ಲಿಂಕ್ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಮೇಲೆ ಬಂದು ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾನೇಜ್ ಅಂತ ನೋಡ್ತಾ ಇದ್ದಲ್ಲ, ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಪ್ಷನ್ಗಳು ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ KYC ಅಂತ ನೋಡ್ತಾ ಇರ್ಬೋದು. KYC ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. KYC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ಗೆ ಏನೇ ಲಿಂಕ್ ಮಾಡೋದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕು ಮತ್ತು ಪಾನ್ ಕಾರ್ಡ್ ಎರಡೂ ಇಲ್ಲದೆ ಇರೋದ್ರಿಂದ, ನಾಟ್ ಅವೈಲೇಬಲ್ ಅಂತ ಇರೋದ್ರಿಂದ ಎರಡೂ ಕೂಡ ಲಿಂಕ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಫಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕೊಬೇಕಾಗುತ್ತೆ. ಇನ್ನೊಂದ್ಸಲಿ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ನ ಹಾಕ್ಕೊಂಡು IFSC ಕೋಡ್ನ ಹಾಕೊಬೇಕಾಗುತ್ತೆ. ಅದಾದಮೇಲೆ ಪಾನ್ ನಂಬರ್ನ ಇಲ್ಲಿ ಕೆಳಗಡೆ ಹಾಕೊಳ್ಳಬೇಕಾಗತ್ತೆ. ಫಸ್ಟ್ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕೋಣ ಬನ್ನಿ. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ನ 2 ಸಲ ಎಂಟರ್ ಮಾಡಿ IFSC ಕೋಡ್ ನಂಬರ್ನ ಹಾಕೊಂಡು ವೆರಿಫೈ IFSC ಅಂತಿಲ್ಲ ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ. ಇಲ್ಲಿ ನಿಮ್ಮ ಬ್ರಾಂಚು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನೇಮ್ನ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ. ಪಾನ್ ಕಾರ್ಡ್ ನಂಬರ್ನ ಹಾಕೊಂಡಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಹೋಗಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ಲ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ನ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ KYC ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ಮೆಸೇಜ್ ಕೂಡ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು ಈ ಥರ ನಿಮಗೆ KYC ಮಾಡೋದು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನೀವೇ ಮಾಡ್ಕೊಬೋದು. ಯಾವುದೇ ಆದಂಥ ಪ್ರಾಬ್ಲಮ್ ಇರೋದಿಲ್ಲ. ಅಂದರೆ ಎಲ್ಲೂ ಹೋಗಿ ಮಾಡಿಸೋಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡ್ತಾ KYC ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಇದನ್ನ ಎತ್ಕೊಂಡೋಗಿ ನಿಮ್ಮ ಕಂಪನಿ HR-ಗಾಗಲಿ ಅವ್ರಿಗಾಗಲಿ ತೋರಿಸಿದೆ, ಅವ್ರು ಅಪ್ರೂವಲ್ ಮಾಡ್ತಾರೆ. KYC ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ವಿವರ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಆ್ಯಕ್ಟಿವ್ ಮಾಡೋದು ಹೇಗೆ, ಯಾವ ರೀತಿ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಕೂಡ ಮಿನಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿ